ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಜರ್ನಿ ನಾವು ಬೆಂಗಳೂರಿಂದ ಶ್ರೀಶೈಲಂಗೆ ಹೊರಟಿದ್ದೀವಿ. ಈ ಜರ್ನಿ ಬಂದುಬಿಟ್ಟು ಫುಲ್ ಹೈವೇನಲ್ಲಿ ಸಾಗುತ್ತೆ ನೋಡ್ರಿ. ಇದು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ, ಅನಂತಪುರ, ಆಮೇಲೆ ಕರ್ನೂಲ್ ವಾಯ ಆತ್ಮಕೂರದಿಂದ ಡೋರ್ನಾಲ್ದಿಂದ ಶ್ರೀಶೈಲಂ. ಇದು ಪರ್ಫೆಕ್ಟ್ ರೂಟು. ಇವತ್ತಿನ ವಿಡಿಯೋದಲ್ಲಿ ಹೆಂಗೆ ಏನೇನು ಮಾಡಿದ್ವಿ, ಯಾವ ಥರ ಹೋದ್ವಿ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನೋಡ್ರಿ ವಯಾ ಕರ್ನೂಲ್ ರೂಟು. ಬೆಂಗಳೂರಿಂದ 540 ಕಿಲೋಮೀಟ್ರ್ ಇದೆ ನೋಡ್ರಿ. ಅದು ಅಲ್ಲಿಂದ 540 ಕಿಲೋಮೀಟ್ರು ಬೆಂಗಳೂರಿಂದ ಕರ್ನೂಲ್ವರೆಗೂ ಫುಲ್ ಹೈವೇ ಅದ. ಈಗ ಕರ್ನೂಲ್ದಿಂದ ಹೊಸ ರೂಟ್ ಏನಂದ್ರೆ ರೀ, ಕರ್ನೂಲ್ದಿಂದ ಆತ್ಮಕೂರಂ ರೂಟು, ಅದು ಹೊಸದು ಹೈವೇ ರೆಡಿ ಮಾಡಾಕತ್ತಾರೆ. ಅಲ್ಟಿಮೇಟ್ ಅದ ರೂಟ್ ರೀ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ರಿ, ಆತ್ಮಕೂರು ಬಂದುಬಿಟ್ಟು 22 ಕಿಲೋಮೀಟ್ರ್ ತೋರಿಸ್ತದೆ ನೋಡ್ರಿ. ಸೊ ಸ್ಟಿಲ್ ವಿ ಆರ್ ಆನ್ ಹೈವೇ ರೀ. ಹೈವೇದಾಗ ಹೊಂಟಿವ್ರಿ. ಟೋಲ್ ಎಲ್ಲ ಇಲ್ಲಿ ಮುಂದೆ ಬರೋದ್ರಿ. ಟೋಲ್ ರೆಡಿ ಮಾಡಾಕ್ತಾರೆ ಆ್ಯಕ್ಚುಲಿ ರೀ. ನಾನು ಅಂದ್ಕೊಂಡಿದ್ದೆ ಟೋಲ್ ಕಟ್ಟಬೇಕು ಅಂತೇಳಿ. ಟೋಲ್ ಕಟ್ಟೋ ನೆಸೆಸಿಟಿ ಏನಿರಲಿಲ್ಲ, ಅಂದರೆ ಅವರು ಇನ್ನೂ ರೆಡಿ ಮಾಡಾಕತ್ತಿದ್ದಾರೆ. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಹೋಗುವಾಗ ಟೋಲ್ ಪೇ ಮಾಡಬೇಕಾಗತ್ತಾರೆ. ಬಟ್ ಟೋಲ್ ಪೇ ಮಾಡಿದ್ರು ಪರವಾಗಿಲ್ಲ ರೀ. ರೋಡ್ ಮಾತ್ರ ಅಲ್ಟಿಮೇಟ್ ಅದ ರೀ. ಸೊ ಸಿಕ್ಕಾಬಿಟ್ಟೆ ಟೈಮ್ ಸೇವ್ ಮಾಡ್ತೀರಿ ನೀವು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗೋರು ಆರಾಮಾಗಿ ಹೋಗ್ಬೋದು. ಸೊ ನಿಮ್ಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ 540 ಕಿಲೋಮೀಟ್ರಲ್ಲಿ ಆಲ್ಮೋಸ್ಟ್ ಒಂದು 420 to 430 ಕಿಲೋಮೀಟ್ರ್ ನಿಮಗೆ ಕಂಪ್ಲೀಟ್ ಹೈವೇನಲ್ಲೇ ಸಿಗುತ್ತೆ ರೀ. ಇದು ಬಂದು ಆತ್ಮಕೂರದಿಂದ ಫಾರೆಸ್ಟ್ ಎಂಟ್ರಿ ಆಗೋದು ನೋಡ್ರಿ. ಇದು ಬಂದ್ಬಿಟ್ಟು ಇಲ್ಲಿ ಸಿಂಗಲ್ ರೋಡ್ ಅದ. ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಎಂಟ್ರಿ ಆಗ್ಬೇಕ್ರಿ. ಫಸ್ಟ್ ಎಂಟ್ರಿ ಫೀ ಬಂದ್ಬಿಟ್ಟು ಇಲ್ಲಿ 70 ರೂಪೀಸ್ ಅದ ರೀ. ಇದು ಫಸ್ಟ್ ಇಲ್ಲಿ ಫಾರೆಸ್ಟ್ ಫೀ 70 ರೂಪೀಸ್ ಪೇ ಮಾಡಿ ಫಾರೆಸ್ಟ್ ಎಂಟ್ರಿ ಆಗ್ಬೇಕ್ರಿ. ಬಟ್ ಇದರದ್ದು ಇಲ್ಲಿ ಒಂದು ಪ್ರಾಬ್ಲಮ್ ಅಂತಲ್ಲ, ಎಲ್ಲರಿಗೂ ಡ್ರೈವಿಂಗ್ ಒಳಗೆ ಚೆನ್ನಾಗೇ ಇರ್ತಾರೆ. ಬಟ್ ಏನಂತಾರೆ, ಇದು ಸಿಂಗಲ್ ರೋಡ್ ರೀ. ಥಿಕ್ ಫಾರೆಸ್ಟು ಸಿಂಗಲ್ ರೋಡ್ ರೀ. ಯಾವುದಾರ ಒಂದು ದೊಡ್ಡ ಗಾಡಿ ಏನಾರು ಎದುರುಗಡೆ ಬಂತು ಅಂತಂದ್ರೆ, ನಿಮ್ಮ ಗಾಡಿ ಏನಾದರೂ ಚಿಕ್ಕದಿತ್ತು ಅಂತಂದ್ರೆ ಕೆಳಗೆ ಇಳಿಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ದೊಡ್ಡ ಗುಂಡಿಗಳು ಇರ್ತಾವೆ ರೀ. ಸೊ ಸ್ಟಾಪ್ ಮಾಡಿಬಿಡ್ರಿ. ನಂದು ಅನಿಸಿಕೆ ಇರೋದ. ಈಗ ನೋಡಿರಿ, ಎದುರುಗಡೆ ಬಂದ ಕೂಡಲೇ ಈ ಥರದ್ದು ಸ್ವಲ್ಪ ಆಲ್ಮೋಸ್ಟ್ ಚಿಕ್ಕ ಗಾಡಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಎರಡು ಸೈಡ್ ಬೈ ಸೈಡ್ ಹೋಗಿಬಿಡ್ತಾವೆ. ಇಲ್ಲ ಅಂದರೆ ಕೆಳಗೆ ಇಳಿಸ್ಬೇಕಾಗ್ತದೆ ರೀ ಗಾಡಿ. ನೋಡಿರಿ, ಸಿಂಗಲ್ ರೋಡ್. ಸೈಡ್ಗೆ ಆ ಕಡೆ ಈ ಕಡೆ ಜಾಗ ಅದ, ಬಟ್ ದೊಡ್ಡ ಗುಂಡಿಗಳದವ್ರಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಏನ್ರಿ ನಿಮ್ಮ ಗಾಡಿದು ಕಮ್ಮಿ ಇತ್ತು ಅಂದ್ರೆ ಕೆಳಗೆ ಹೊಡೆದು ಬಿಡತ್ತೆ ರೀ ಗಾಡಿಗೆ. ಚೆಸ್ಸಿಗೆ ಗಾಡಿ ಹೊಡ್ಕೊಂಡ್ಬಿಡ್ತಾವೆ. ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕ್ರಿ ಅಷ್ಟೇ. ಇಲ್ಲಿ ನೋಡಿರಿ, ಕಂಪ್ಲೀಟ್ ಥಿಕ್ ಫಾರೆಸ್ಟು ರೋಡ್ ನೋಡ್ರಿ. ಸಿಂಗಲ್ ಅದ. ಮಧ್ಯದಲ್ಲಿ ಒಂದೊಂದು ಕಡೆ ಡಬಲ್ ರೋಡ್ ಅದ, ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ನೀವು ಸಿಂಗಲ್ ರೋಡಲ್ಲೇ ಹೋಗ್ಬೇಕಾಗತ್ತೆ. ಈ ಫಾರೆಸ್ಟ್ ನೇಮ್ ಬಂದುಬಿಟ್ಟು ನಲ್ಲಮಲ್ಲ ಫಾರೆಸ್ಟ್ ಅಂತ ಕರೀತಾರೆ. ಸೊ ಈ ಥರ ನೋಡಿರಿ, ದೊಡ್ಡ ಗಾಡಿ ಬಂತು ಅಂತಂದ್ರೆ ಸ್ಲೋ ಮಾಡಲೇಬೇಕಾಗತ್ತೆ. ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇದು ಈಗ ಇಲ್ಲಿ ಬಂದ್ಬಿಟ್ಟು ನಾ ಓವರ್ಟೇಕ್ ಮಾಡ್ಬೇಕಂತೇಳಿ ಸೈಡಿಗೆ ಕೊಟ್ಟಾನಂತ ಹೇಳಿದೆ. ಕೆಟ್ಟ ದೊಡ್ಡ ಗುಂಡಿ ಇದ್ದು ರೀ. ಆಬ್ವಿಯಸ್ಲಿ ನನ್ನ ಗಾಡಿ ಕೆಳಗಡೆ ಹೊಡೆದ ಬಿಡ್ತಾರೆ, ಚೆಸ್ಸಿಗೆ ಹೊಡ್ಕೊಂಡ ಬಿಡ್ತು. ಸೊ ಅದಕ್ಕೆ ಏನು ಮಾಡ್ಬೇಕ್ರಿ, ನಿಧಾನಕ್ಕೆ ಟೈಮ್ ತೊಗೊಂಡು ಓವರ್ಟೇಕ್ ಮಾಡೋದು. ಇನ್ನು ಎದುರುಗಡೆ ಗಾಡಿ ನೀವು ಹೆಂಗಾರೆ ಪಾಸ್ ಮಾಡ್ತೀರಿ, ಬಟ್ ಓವರ್ಟೇಕ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಅಷ್ಟು ಈಸಿ ಅಲ್ರಿ ಅದು ಓವರ್ಟೇಕ್ ಮಾಡ್ಕೊಂಡು ಹೋಗೋದು. ಬಟ್ ಹುಷಾರಾಗಿ ಓಡಿಸ್ಬೇಕ್ರಿ ಇಲ್ಲಿ ಓವರ್ಟೇಕ್ ಮಾಡ್ಬೇಕಾರೆ, ಸ್ಪೆಷಲಿ ಓವರ್ಟೇಕ್ ಮಾಡ್ಬೇಕಾರೆ. ಇದು ನೋಡಿರಿ, ಇದು ರೋಡು ಸ್ವಲ್ಪ ಮಿಡ್ಲಲ್ಲಿ ಚೆನ್ನಾಗದ ರೀ. ಇದು ಡಬಲ್ ರೋಡು. ನೀವು ಇಲ್ಲಿ ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಬೋದು, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ವ್ಯೂ ಪಾಯಿಂಟ್ ಇದು ಆತ್ಮಕೂರಮ್ಮಲ್ಲಿ ಒಂದು ವ್ಯೂ ಪಾಯಿಂಟ್ ಅಂತ ರೆಡಿ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಕೋತಿಗಳ ಕಾಟ ಜಾಸ್ತಿ ಇರುತ್ತೆ, ಮಂಗ್ಯಗಳ ಕಾಟ. ಸ್ವಲ್ಪ ನಿಲ್ಲಿಸ್ಬೇಕು ಅನಿಸ್ತಂದ್ರೆ ನಿಲ್ಲಿಸ್ಕೊಂಡು 1-2 ಫೋಟೋ ತೊಗೊಬೋದು. ಇಲ್ಲ ಅಂದ್ರೆ ಐ ಕ್ಯಾನ್ ಮೂವ್ ಆನ್. ನೋಡ್ರಿ, ಅಲ್ಲಿಂದ ಬಂದಮೇಲೆ ಇಲ್ಲಿ ಬಿದಿರಿನ ಗಿಡಗಳು ಜಾಸ್ತಿ ಇರಿ ಇಲ್ಲಿ. ಸೊ ನಾವು ಹೋದಾಗ ಸ್ವಲ್ಪ ಮಳೆ ಇರೋದ್ರಿಂದ, ಮಳೆ ಏನು ಅಷ್ಟೊಂದು ಇರಲಿಲ್ಲ ರೀ, ಬಟ್ ಹಿಂದಿನ ದಿನ ಎಲ್ಲ ಮಳೆ ಆಗಿತ್ತು. ಸೊ ಆವಾಗ ಸ್ವಲ್ಪ ನೀರೆಲ್ಲ ರೋಡ್ ಮೇಲೆ ಬರ್ತಾಯಿತ್ತು ನೋಡಿರಿ. ಇಲ್ಲಿ ಎದುರುಗಡೆ ಗಾಡಿಗಳು, ಲಾರಿ ಎಲ್ಲ ಬರ್ತಾಯಿರ್ತಾವ್ರಿ. ಕರ್ವಿಂಗ್ದಾಗ ಏನಾಗತ್ತೆ ರೀ, ಇಲ್ಲೇ ಗಾಡಿ ಸ್ಟಾಪ್ ಆಗಿಬಿಡ್ತಾವ್ರಿ. ಯಾಕಂದರೆ ಈ ಕಡೆ ಎಡಕ್ಕೆ ಗಾಡಿ ಇಳಿಸೋಕೆ ಜಾಗ ಇರೋದಿಲ್ಲ. ಎರಡು ಅಪೋಸಿಟ್ ದೊಡ್ಡ ಗಾಡಿ ಬಂದುಬಿಟ್ಟು ಅಂದ್ರೆ ದೊಡ್ಡ ಪ್ರಾಬ್ಲಮ್ ರೀ.
ಈಗ ನಮ್ಮ ಗಾಡಿಗೆ ನೋಡ್ರಿ ಇದು ಚಿಕ್ಕ ಗಾಡಿಗೆ ಇಲ್ಲೆಲ್ಲ ಸೈಡ್ಗೆ ಇಳಿಸೋಕ್ಕಾಗೋದಿಲ್ಲ, ದೊಡ್ಡ ಗುಂಡಿನ ಅದಾರ ನಿಮಗೆ. ಅಂದ್ರೆ ರೋಡ್ಗೆ ಇದಕ್ಕೆ ನೋಡ್ರಿ ಡಿಫ್ರೆನ್ಸ್ ಜಾಸ್ತಿ ಅದ. ಸೊ ಭಾಳ ಹುಷಾರಂಗೆ ಇಳಿಸ್ಬೇಕಾಗತ್ತೆ ರೀ. ದೊಡ್ಡ ಗಾಡಿ ಆದ್ರೆ ಏನು ಮಾಡ್ತಾವ್ರಿ, ಇಳಿಸ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಎದುರುಗಡೆ ಲೋಡ್ ಗಾಡಿ ಇರೋದ್ರಿಂದ ಆಬ್ವಿಯಸ್ಲಿ ನಾವು ಇಳಿಸಬೇಕಾಗತ್ತೆ ರೀ. ಸೊ ಆ ಟೈಮ್ದಾಗ ಏನು ಮಾಡಬೇಕು, ಸ್ವಲ್ಪ ನಿಧಾನಕ್ಕೆ ಹುಷಾರಂಗೆ ಇಳಿಸ್ಕೊಂಡು ಹೋಗ್ಬೇಕು. ಇದು ಬಂದುಬಿಟ್ರೆ ಈ ಚೆಕ್ ಪೋಸ್ಟ್ ಬಂದುಬಿಟ್ಟೆ ಇಲ್ಲಿ ಅಲ್ಲೇನು ಬರೋ ಮುಂದೆ 70 ರೂಪೀಸ್ ಪೇ ಮಾಡಿರಲಿಲ್ಲ, ಇಲ್ಲಿ ವಾಪಸ್ ಹೋಗ್ಬೇಕಾರೆ ಅದೇ 70 ರೂಪೀಸ್ ಇಲ್ಲಿ ಪೇ ಮಾಡಬೇಕಾಗತ್ತೆ ರೀ. ಬಟ್ ಈಗ ಹೋಗೋ ಮುಂದೆ ಏನು ಬೇಕಾಗಂಗಿಲ್ಲ ರೀ. ಈ ಪಾಯಿಂಟ್ ಬಂದುಬಿಟ್ಟು ನಾವು ಡೋರ್ನಲ್ಲಿ ರೀಚ್ ಅದು ನೋಡ್ರಿ. ಆಲ್ಮೋಸ್ಟ್ 49 to 50 ಕಿಲೋಮೀಟ್ರ್ ಅದ ರೀ. ಇದು ಆಲ್ಮೋಸ್ಟ್ 1.5 ಅವರ್ ಅಂತೂ ತೊಗೊಂತದ, ಆರಾಮಾಗಿ 1.5 ಅವರ್ ತೊಗೊತದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ರೀ. ಮುಂದಿನ ವಿಡಿಯೋದಾಗ ನಿಮ್ಗೆ ಡೋರ್ನಾಲ್ ಘಾಟು ಆಮೇಲೆ ಶ್ರೀಶೈಲಮು ಅಲ್ಲಿರೋ ಅಮ್ಯುನಿಟೀಸ್ ಏನೇನಿದೆ ಎಲ್ಲ ತೋರಿಸ್ತೇನೆ ರೀ. ಯಾರು ಹೊಸದಾಗಿ ನಮ್ಮ ವಿಡಿಯೋ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.